ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಸ್‌ನ ವೀಕೆಂಡ್‌ನ ಸ್ಪೆಷಲ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಮೊನ್ನೆ ನಾನು ಚಾರ್ಟ್ ಅನಲೈಸ್ ಮಾಡ್ಬೇಕಾರೆ ನಿಮ್ಗೆ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಬಗ್ಗೆ ಹೇಳ್ತೀನಿ. ಇದು ಆ, ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದ್ದೆ. ಅದನ್ನ ಎಕ್ಸ್‌ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದ್ ದಿನದ್ದು ಚಾರ್ಟ್ ಅನಲೈಸ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ನಿಮ್ಗೆ ಕಲಿಯಕ್ಕೆ ವಿಷಯಗಳು ತುಂಬಾ ಇದೆ ಅಂತ ಹೇಳಿದ್ದೆ. ಇವೆರಡು ಕ್ಯಾಂಡಲ್ ಅಂದ್ರೆ 22 ಮತ್ತೆ 23ನೇ ತಾರೀಕಿನ ಕ್ಯಾಂಡಲ್ ಮತ್ತೆ ಮೊನ್ನೆ ಸ್ಟಾಪ್ ಲಾಸ್ ಅಂಟು ಎರಡು ಸಿಮಿಲರ್, ಅಂದ್ರೆ ಒಂದೇ ತರ ಪ್ಯಾಟರ್ನ್ ನೋಡ್ಲಿಕ್ಕೆ ಇವು ಬೇರೆ ಬೇರೆ ತರ ಇದ್ರು ಕ್ಯಾಂಡಲ್ದು ಸೈಕಾಲಜಿ ಒಂದೇ ಆಗಿತ್ತು. ಸೊ ಅದಕ್ಕೆ ಅವೆರಡನ್ನು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವೇನಾದ್ರು ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಡೇಸ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋದು ಕಮ್ಮಿ ಆಗುತ್ತೆ. ನಾನು ಏನ್ ಕಲ್ತಿದ್ದೀನಿ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡ್ಬಿಟ್ಟು ನಾಳೆ ಹೋಗ್ಬಿಟ್ಟು ಎಲ್ಲಾನು ಐಡೆಂಟಿಫೈ ಮಾಡ್ತೀನಿ ಅಂತಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಮೊನ್ನೆ ವಿಡಿಯೋದಲ್ಲಿ ನಿಮ್ಗೊಂದು ಬ್ಯಾಂಕ್ ನಿಫ್ಟಿ ಟ್ರೇಡ್ ನನಗೆ ಸಿಗ್ಲಿಲ್ಲ ಅನ್ಬಿಟ್ಟು ನಿಫ್ಟಿಲಿ ಟ್ರೇಡ್ ಮಾಡಿದ್ದೆ ಅಂತ ಹೇಳಿದೆ. ನಿಫ್ಟಿಲಿ ಟ್ರೇಡ್ ಮಾಡಿದ್ದೆ ಅನ್ನೋದ್ರ ಜೊತೆಗೆ ಅದ್ರದ್ದು 3 ದಿನದ ಬ್ಯಾಕ್ ಟೆಸ್ಟ್, ಅಂದ್ರೆ ಟ್ರೇಡ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇಲ್ಲೊಂದು ಇದೆ, ಇದೇ ಸೇಮ್ ಪ್ಯಾಟರ್ನ್ ಇದೆ ಅಂತ. ಸೊ ಅಷ್ಟು ಅಬ್ಸರ್ವ್ ಮಾಡಿದ್ರೆ ನೀವೇನ್ ಕಲಿತಿದ್ದೀರಾ ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಕ್ಯಾಂಡಲ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ನೋಡಿ, ಇದು ನಿಮ್ಗೆ ಕೋರ್ಸ್ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗ್ ಸಿಕ್ಕಿಲ್ಲ. ನಾನು ಹಲವಾರು ಯೂಟ್ಯೂಬ್ ಚಾನೆಲ್ಗಳನ್ನ ನೋಡಿ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ನೋಟ್ ಮಾಡ್ಕೊಂಡು ನಾನು ನನ್ನ ಚಾರ್ಟ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಕಲ್ತಿರೋದು. ಇದು ನಿಮ್ಗೆ ಎಲ್ಲಾರು ಸಿಕ್ಕಿದ್ರೆ ಕಲೀರಿ, ಕಲ್ತ್ರೆ ತುಂಬಾ ಒಳ್ಳೇದು. ಒಂದು ಕ್ಯಾಂಡಲ್ ಈ ತರ ಫಾರ್ಮ್ ಆಗುತ್ತೆ, ಒಂದು ಹೈ ಲೋ ಮಾಡುತ್ತೆ. ನಾನು ಯಾವಾಗ್ಲೂ ಹೇಳೋದೇನಂತಂದ್ರೆ, ನಿಮಗೆ ಒಂದು ಕ್ಯಾಂಡಲ್ ನ ನೋಡಿ, ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ. ಒಂದು ಕ್ಯಾಂಡಲ್ ನ ಹೈ ಮತ್ತೆ ಒಂದು ಕ್ಯಾಂಡಲ್ ನ ಲೋ, ಮೊನ್ನೆ ಒಬ್ರು ಮೆಸೇಜ್ ಮಾಡಿದ್ರೆ ಲಿಕ್ವಿಡಿಟಿ ಹೆಂಗ್ ಕಂಡುಹಿಡಿಯೋದು ಅಂತ. ನೋಡಿ, ಲಿಕ್ವಿಡಿಟಿ ಕಂಡುಹಿಡಿಯಲಿಕ್ಕೆ ನೂರಾರು ಟೆಕ್ನಿಕ್ ಗಳಿದೆ. ಅದ್ರಲ್ಲಿ ತುಂಬಾ ಸ್ಟ್ರಾಂಗು ಪ್ರತಿದಿನ ವರ್ಕ್ ಮಾಡೋಂತ ಟೆಕ್ನಿಕ್ ಅಂತಂದ್ರೆ ಇದೇನೆ. ತುಂಬಾ ಸ್ಟ್ರಾಂಗು ಮತ್ತೆ ಪ್ರತಿದಿನ ವರ್ಕ್ ಮಾಡ್ಬೇಕು, ಅವಾಗ ತಾನೇ ನೀವು ದುಡ್ಡು ಮಾಡಕ್ ಸಾಧ್ಯ. ಒಂದೇ ಪ್ಯಾಟರ್ನ್ ಪ್ರತಿದಿನ ರಿಪೀಟ್ ಆಯ್ತಿದ್ರೆ ಮಾತ್ರ ನೀವು ಅದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಕ್ಕಾಗೋದು, ಪ್ರತಿದಿನ ಐಡೆಂಟಿಫೈ ಮಾಡಕ್ಕಾಗೋದು. ನಿಮ್ಗೆ ಯಾವತ್ತೋ ಒಂದಿನ ಕಿಲ್ ಝೋನ್ ಬರುತ್ತೆ, ಯಾವತ್ತೋ ಒಂದಿನ ಯೂನಿಕಾರ್ನ್ ಸೆಟಪ್ ಬರುತ್ತೆ ಅಂತಂದ್ರೆ ನೀವು ಅದನ್ನ ಟ್ರೇಡ್ ಮಾಡಕ್ಕೆ ಯಾವತ್ತೋ ಒಂದಿನಕ್ಕೋಸ್ಕರನೇ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ. ನೀವು ದಿನ ಟ್ರೇಡ್ ಮಾಡಕ್ಕಾಗಲ್ಲ, ದಿನ ಅಪರ್ಚುನಿಟಿ ಹೆಂಗ್ ಹುಡುಕ್ತೀರಾ? ಸೊ ಅದಕ್ಕೋಸ್ಕರ ಕೆಲವು ಮಾಡಿಫಿಕೇಶನ್ ನಮ್ಗೆ ಬೇಕು, ನಮ್ದೇ ಆದಂತ ರೀತಿಲಿ. ನೀವೇನ್ ಕಲಿತೀರಾ ಅದ್ರಲ್ಲಿ ಮಾಡಿಫೈ ಮಾಡಿ ಪ್ರತಿದಿನ ಈ ತರ ಆಗ್ತಿದೆ ಪ್ಯಾಟರ್ನ್, ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಈಗ ನನಗೇನು, ಪ್ರತಿ ಒಂದು ಡೇ ಕ್ಯಾಂಡಲ್ ನ ಹೈ ಮತ್ತು ಡೇ ಕ್ಯಾಂಡಲ್ ನ ಲೋ ಮೇಲೆ ನನಗೆ ಲಿಕ್ವಿಡಿಟಿ ಇರುತ್ತೆ. ಇದೊಂದು ಲಿಕ್ವಿಡಿಟಿ ಪಾಯಿಂಟ್, ಇದೊಂದು ಲಿಕ್ವಿಡಿಟಿ ಪಾಯಿಂಟ್. ಲಿಕ್ವಿಡಿಟಿ ಅಂದ್ರೆ ನಥಿಂಗ್ ಬಟ್ ನನಗೆ ಆರ್ಡರ್ಸ್, ಲಿಮಿಟ್ ಆರ್ಡರ್ಸ್ ಇಲ್ಲಿ ಪ್ಲೇಸ್ ಆಗಿರುತ್ತೆ ಅಂತ. ಅಕಸ್ಮಾತ್ ಮಾರ್ಕೆಟ್ ಇದನ್ನ ಟ್ಯಾಪ್ ಮಾಡಿ ಇಲ್ಲಿಗೆ ಬರ್ತಿದೆ ಅಂತಂದ್ರೆ ಅರ್ಥ ಏನಂತಂದ್ರೆ ಇಲ್ಲಿರುವಂತ ಆರ್ಡರ್ಸ್, ರಿವರ್ಸಲ್ ಆರ್ಡರ್ಸ್ ಟ್ರಿಗರ್ ಆಗಿದೆ. ಸೊ ಅದು ಒಳಗಡೆ ಬರಬೇಕು. ಮುಂದಕ್ಕೆ ಹೇಳ್ತೀನಿ ಅದು ಎಲ್ಲಿವರೆಗೆ ಬರಬೇಕು ಅಂತ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇದನ್ನ ಟ್ಯಾಪ್ ಮಾಡಿ ಒಳಗಡೆ ಬರ್ತಿದೆ ಅಂತಂದ್ರೆ ನನ್ಗೆ ಇಲ್ಲಿರೋ ಆರ್ಡರ್ಸ್ ಟ್ರಿಗರ್ ಆಗಿದೆ. ಇದು ICT ಕಾನ್ಸೆಪ್ಟ್ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಬೇರೆ ಬೇರೆ ತರ ಓದ್ತಿದೀವಿ, ರೀಡ್ ಮಾಡ್ತೀವಿ ಇದನ್ನ. ಬಟ್ ICTಲಿ ನಿಮ್ಗೆ ಕ್ಲಿಯರೆನ್ಸ್ ಸಿಗೋದು ಇದೇ ತರ. ನಿಮ್ಗೆ ಕ್ಯಾಂಡಲ್ಸ್ ICTಲಿ ನೀವು ಬೇರೆ ಡೇಟಾನೇ ನೋಡಲ್ಲ, ಯಾವ ಡೇಟಾನು ನೋಡಲ್ಲ. ನ್ಯೂಸ್ ಒಂದಿದ್ರೆ ಯಾವ ಕಾನ್ಸೆಪ್ಟು ನಿಮ್ಗೆ ಇಂಪ್ಯಾಕ್ಟ್ ಆಗಲ್ಲ. ನ್ಯೂಸ್ ಏನಾದ್ರು ಇತ್ತು ಅಂತಂದ್ರೆ, ನೆಗೆಟಿವ್ ಅಥವಾ ಪಾಸಿಟಿವ್ ನ್ಯೂಸ್ ಇತ್ತು ಅಂತಂದ್ರೆ ಮಾರ್ಕೆಟ್ ನ್ಯೂಸ್ ಮೂಲಕನೇ ಹೋಗುತ್ತೆ ಹೊರತು ಯಾವ ಥಿಯರಿನೂ ಇದು ತಗೊಳಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಿಮ್ಗೆ ಕ್ಯಾಂಡಲ್ಸ್ ನ್ಯೂಸ್ ನ ತುಂಬಾ ಜಲ್ದಿ ಅಬ್ಸರ್ವ್ ಮಾಡ್ಬಿಟ್ಟಿರುತ್ತೆ. ನಿಮಗ್ ರೀಚ್ ಆಗೋದ್ಕಿಂತ ಮುಂಚೆನೆ ಕ್ಯಾಂಡಲ್ ಅದು ಇಂಪ್ಯಾಕ್ಟ್ ಮಾಡಿರುತ್ತೆ. ಸೊ ನ್ಯೂಸ್ ಇದ್ದಿನ ಅಂದ್ರೆ ಏನಾರೋ ಒಂದು ಬ್ಯಾಡ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಆ ಥರದ್ದು ಏನಾರು ಇದ್ದಾಗ ಟ್ರೇಡ್ ಮಾಡಬೇಡಿ.
ಮಾರ್ಕೆಟ್ ಅಲ್ಲಿ ಏನು ನ್ಯೂಸ್ ಇಲ್ಲದೆ ಇದ್ದಾಗ ಸಮಾಧಾನವಾಗಿ ಕುತ್ಕೊಂಡು ಕ್ಯಾಂಡಲ್ ನ ರೀಡ್ ಮಾಡಿ ಟ್ರೇಡ್ ಮಾಡಿ. ಇದೊಂದು ಲಾಜಿಕ್ ಕಲ್ತ್ರೆ ಸಾಕು, ನೀವು ಪ್ರತಿದಿನ ಟ್ರೇಡ್ ಮಾಡಕ್ ಒಂದು ಅವಕಾಶ ಸಿಗುತ್ತೆ. ಈಗ ಅರ್ಥ ಆಯ್ತಾ ನೋಡಿ, ಲೋ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ, ತಗೊಂಡು ಒಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ನಿಮ್ಗೆ ಸ್ವಲ್ಪ ದೂರ ಮೇಲಕ್ಕೆ ಹೋಗುವಂತ ಚಾನ್ಸ್ ಇರುತ್ತೆ. ಹಾಗೇನೆ ಹೈ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ, ತಗೊಂಡು ಒಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಇಲ್ಲಿ ಸ್ವಲ್ಪ ದೂರ ಒಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ನಾವೇನ್ ರೂಲ್ಸ್ ಹಾಕೊಂಡಿದೀವಿ? ಟ್ರೇಡಿಂಗ್ ರೂಲ್ಸ್. ಈ ನನಗೆ ಮಾರ್ಕೆಟ್ ತಳಗಡೆ ಬರುತ್ತೆ ಅಂತಂದ್ರೆ ಈ ಲೋ ಇಂದ ನಾನು ಇದನ್ನ ಯಾವಾಗ್ಲೂ ಅಪ್ಲೈ ಮಾಡಿ ತೋರಿಸ್ತಾ ಇರ್ತೀನಿ. ನನ್ನ ರೇಂಜ್ ಏನು? ನನ್ನ ರೇಂಜು 0.618. ಅಂದ್ರೆ ನನಗೆ ಡಿಸ್ಕೌಂಟೆಡ್ ಪ್ರೈಸ್ ಬರಬೇಕು ಮಾರ್ಕೆಟ್. ಈಗೆಲ್ಲೋ ಇಲ್ಲಿ ಇದು ಡಿಸ್ಕೌಂಟ್ ಅಂದ್ರೆ ಏನು? ನನಗೆ ಈಗ ಪದಾರ್ಥ ಒಂದ್ ಸ್ವಲ್ಪ ಈಗ 10 ರೂಪಾಯಿಗೆ ಸಿಗ್ತಿದೆ ಅಂತಂದ್ರೆ ಕೊನೆ ಪಕ್ಷ 5 ರೂಪಾಯಿಗಿಂತ ಕಮ್ಮಿ ಬಂದ್ರೆ ನಾನು ಅದನ್ನ ಪರ್ಚೇಸ್ ಮಾಡಕ್ ರೆಡಿ ಆಗ್ತೀನಿ. ಒಂದು ಪದಾರ್ಥ 10 ರೂಪಾಯಿ ಪದಾರ್ಥ 5 ರೂಪಾಯಿ ಅಥವಾ 2.5 ರೂಪಾಯಿಗೆ ಸಿಗ್ತಾ ಇದೆ ಅಂತಂದ್ರೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ ತಗೊಳಕ್ಕೆ ಅದನ್ನ. ಅದ್ರ ಪ್ರೈಸು ಮತ್ತೆ 10 ರೂಪಾಯಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ. ಅಕಸ್ಮಾತ್ ಮಾರ್ಕೆಟ್ ತಳಿಗ್ ಬೀಳುತ್ತೆ ಅಂತ ಗೊತ್ತಾದ್ರೆ ಮೇಲಿಂದ ಒಂದು ಫಿಬ್ ಹಾಕ್ತೀನಿ. ಈ ಜಾಗಕ್ಕೆ ಬಂದ್ರೆ ಮೊದಲು ಈ ಜಾಗಕ್ಕೆ ಬರ್ಲಿ ಅಂತ ಕಾಯ್ತೀನಿ. ಈ 50% ಒಳಗಡೆ ಎಲ್ಲಿ ನನಗೆ ಲಿಕ್ವಿಡಿಟಿ ಇದೆ ಅದನ್ನ ಐಡೆಂಟಿಫೈ ಮಾಡಿ ನಾನು ಆ ಜಾಗದಲ್ಲಿ ಆಪರೇಟ್ ಮಾಡಕ್ ಟ್ರೈ ಮಾಡ್ತೀನಿ. ನನ್ನ ಫೇವರ್ ಆಗೋಯ್ತು ಮಾರ್ಕೆಟ್ನ. ನಾನು ಯಾವಾಗ್ಲೂ ಹೇಳೋದು ಅಂದ್ರೆ ಮಾರ್ಕೆಟ್ ಇಸ್ ದ ಬಾಸ್. ಮಾರ್ಕೆಟ್ನ ಯಾವ ಕಾರಣಕ್ಕೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಈ ತರ ಆಗ್ಬೋದು ಅಂತ ಒಂದು ಗೆಸ್ ಮಾಡ್ಬೋದು ಅಷ್ಟೇ. ಆ ಗೆಸ್ಸಿಂಗ್ ಮೇಲೆ ಟ್ರೇಡ್ ಮಾಡಬೇಕು. ನೀವು ಇಲ್ಲಿಗೆ ಬರುತ್ತೆ ಮಾರ್ಕೆಟ್, ಇಲ್ಲಿಗೆ ಬರುತ್ತೆ, ಇಲ್ಲೆಲ್ಲ ಓಪನ್ ಆಗುತ್ತೆ ಡೈಲಿ ಕ್ಯಾಂಡಲ್, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ಜುಮ್ ಅಂತ ಬಿದ್ಬಿಡುತ್ತೆ. ನೀವು ಟ್ರೇಡ್ ಎಲ್ಲಿ ಮಾಡ್ಬೇಕು? ಇಲ್ಲಿ ಮಾಡಿದ್ರೆ ನೀವು ಈ ಟ್ರ್ಯಾಪಿಗೆ ಸಿಗಾಕೋತೀರ ಅಲ್ವಾ? ಹಾಗೇನೆ ಇಲ್ಲಿ ಓಪನ್ ಆಗಿ ಈ ಲಿಕ್ವಿಡಿಟಿ ಅಂದ್ರೆ ಈ ಸ್ಟಾಪ್ ಲಾಸ್ ಗಳನ್ನ ಅಥವಾ ಲಿಮಿಟ್ ಆರ್ಡರ್ ಗಳನ್ನ ಮಾರ್ಕೆಟ್ ಏನಾರ ಕಲೆಕ್ಟ್ ಮಾಡ್ಕೋತು ಅಂತಂದ್ರೆ ನನಗೆ ಮತ್ತೆ ಎಲ್ಲಿ ಹೋಗ್ಬೇಕು? 0.786. ಇದು ನಿಮ್ ಟಾರ್ಗೆಟ್ ಆಗಿರ್ಬೇಕು. ಇದಕ್ಕಿಂತ ಜಾಸ್ತಿ ಹೋಗಂಗಿದ್ರೆ ಹೋಗ್ಲಿ ಮಾರ್ಕೆಟ್. ಅದ್ರ ನಮ್ ಟಾರ್ಗೆಟ್ ಅಚೀವ್ ಆದ್ಮೇಲೆ ಮಾರ್ಕೆಟ್ ನ ಇನ್ನೊಂದ್ಸಲ ಸ್ಟಡಿ ಮಾಡಕ್ ನಮ್ ಮನಸ್ಥಿತಿ ಚೇಂಜ್ ಮಾಡ್ಕೋಬೇಕು. ಈಗ ನೋಡಪ್ಪ ಇಲ್ಲಿಗೆ ಬಂದಿದೆ, ಇದಾದ್ಮೇಲೆ ಏನು? ಮಾರ್ಕೆಟ್ ತಳಗಡೆ ಬರುತ್ತಾ? ಇಲ್ಲಿ ಮಾರ್ಕೆಟ್ ತಳಗಡೆ ಬರ್ಬೇಕು ಅಂತಂದ್ರೆ ನನಗೆ ಇಲ್ಲೊಂದು MSS ಆಗ್ಬೇಕು. ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ನ ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡಿದ್ರೆ ನನ್ನ ಮತ್ತೆ ಕಮ್ಮಿ ಟೈಮ್ ಫ್ರೇಮ್ ನ ಲಿಕ್ವಿಡಿಟಿ ಎಲ್ಲಿದೆ ಅದನ್ನ ಹುಡುಕ್ಬಿಟ್ಟು ಅಲ್ಲಿ ಟ್ರೇಡ್ ಮಾಡಕ್ ಟ್ರೈ ಮಾಡ್ಬೇಕು. ಯಾಕಂದ್ರೆ ಡೈರೆಕ್ಷನ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿರೋದ್ರಿಂದ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ ತಗೊಳಕ್ ಸರಿ ಆಗುತ್ತೆ. ಸ್ಟಾಪ್ ಲಾಸ್ ಚಿಕ್ಕದ್ ಕೊಡ್ಬೋದಾಗ ಯಾವಾಗ್ಲೂ ಹೇಳೋದನ್ನೇ ಸ್ಟಾಪ್ ಲಾಸ್ ಚಿಕ್ಕದ್ ಕೊಡಿ, ಟಾರ್ಗೆಟ್ ದೊಡ್ಡ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಇಟ್ಟ ಹಾಗೆ ಆಗುತ್ತೆ. ಎಂತ ಪ್ರಚಂಡರಾದ್ರೂ ಆಪ್ಷನ್ ಮತ್ತೆ ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸ್ಟಾಪ್ ಲಾಸ್ ನಿಮ್ಗೆ ಸ್ಟಾಕ್ ಟ್ರೇಡಿಂಗ್ ಅಲ್ಲೂ ಇಟ್ಟಾಗುತ್ತೆ, ಆಪ್ಷನ್ ಅಲ್ಲಿ ಮಾತ್ರ ಇಟ್ಟಾಗುತ್ತೆ ಅಂತಲ್ಲ. ಆಪ್ಷನ್ ಅಲ್ಲಿ ಒಂದ್ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರೋ ಕಾರಣಕ್ಕೆ ಜನಗಳು ಆಪ್ಷನ್ ಅಲ್ಲಿ ಜಾಸ್ತಿ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಇದು ಕಾನ್ಸೆಪ್ಟ್. ಇದ್ರ ಜೊತೆ ಇನ್ನೊಂದು ತಿಳ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ಮಾರ್ಕೆಟ್ ಪ್ರತಿ ಟೈಮ್ ಮಾರ್ಕೆಟ್ ಯಾವಾಗ್ಲೂ ಅಷ್ಟೇ ಪ್ರತಿ ಸಲ ಮಾರ್ಕೆಟ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ರೇಂಜ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಒಂದು ರೇಂಜ್ ನ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನ್ ಮಾಡುತ್ತೆ, ಒಂದು ಎಕ್ಸ್ಟರ್ನಲ್ ಹೋದ್ರೆ ಎಕ್ಸ್ಟರ್ನಲ್ ಇರೋ ಲಿಕ್ವಿಡಿಟಿ ತಗೊಂಡು ಕ್ಲೋಸ್ ಆಯ್ತು ಒಳಗಡೆ ಅಂತಂದ್ರೆ ರೇಂಜಿನ ಒಳಗಡೆ, ನಾನು ಆಗ್ಲೇ ರೇಂಜ್ ಬಗ್ಗೆ ಮಾತಾಡಿದ್ದೀನಿ. ರೇಂಜ್ ನ ನೀವು ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ರೇಂಜಿನ ಒಳಗಡೆ ಬಂದು ಕ್ಲೋಸ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಅದರ
50% ಗಂಟನಾರು ಬಂದೇ ಬರುತ್ತೆ. ಅದೇ ಡೌನ್ ಸೈಡ್ ಲಿಕ್ವಿಡಿಟಿ ತಗೋತು ಅಂತಂದ್ರೆ ಮಾರ್ಕೆಟ್ 50% ಬಂದೇ ಬರುತ್ತೆ. ಇದು ನಿಮ್ಗೆ ಟಾರ್ಗೆಟ್ ಆಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಯಾವ ಪ್ಯಾಟರ್ನ್, ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಹೆಡ್ ಅಂಡ್ ಶೋಲ್ಡರ್ ಇವೆಲ್ಲ ವರ್ಕ್ ಆಗಲ್ಲ. ಅಂದ್ರೆ ವರ್ಕ್ ಆಗತ್ತೆ, ಆದ್ರೆ ನಮ್ಗೆ ರೀಡಿಂಗ್ ಬೇಕಾಗಿರೋದೇನು ಕೇವಲ ಲಿಕ್ವಿಡಿಟಿ ಮಾತ್ರ. ಲಿಕ್ವಿಡಿಟಿ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಈ ಡಬ್ಲ್ಯೂ ಪ್ಯಾಟರ್ನ್ ಕಟ್ಕೊಂಡು ನಿಮ್ಗೇನು ಅಲ್ವಾ? ಸೊ ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದೀನಿ. ಇದಿಷ್ಟನ್ನು ಯಾಕೆ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಅದರ ಸಂಪೂರ್ಣ ವಿಷಯ ಇಲ್ಲಿ ಗೊತ್ತಾಗುತ್ತೆ. ರೇಂಜ್ ಯಾವ್ದು ಕ್ರಿಯೇಟ್ ಮಾಡ್ತು ಮಾರ್ಕೆಟ್ ಈ ಕ್ಯಾಂಡಲ್? ಇವೆರಡು ರೇಂಜಾ? ಈಗ ನನಗೆ ರೀಡಿಂಗ್ ಏನ್ ಬೇಕು? ನನಗೆ ಈಗ ಮಾರ್ಕೆಟ್ ತಗಡೆ ಹೋಗುತ್ತೆ ಅಂತ ಒಂದು ಅಸಂಪ್ಷನ್ ಇದೆ. ನನಗೆ ಮಾರ್ಕೆಟ್ ಎಲ್ಲಿವರೆಗೂ ಬರಬೇಕು? ಅಟ್ಲೀಸ್ಟ್ 50% ಬರಬೇಕು, ಇಲ್ಲ 0.786 ಬರಬೇಕು. ನನಗೆ ಲಿಕ್ವಿಡಿಟಿ ಯಾವುದು ಈ ವಿಕ್ ಅಲ್ಲಿ? ನಾನು ಪ್ರತಿದಿನ ಎಕ್ಸ್ಪ್ಲೇನ್ ಮಾಡೋದು ಏನಂತಂದ್ರೆ ವಿಕ್ ಅಲ್ಲಿ ಎಂಟರ್ ಆಗಕ್ಕೆ ಟ್ರೈ ಮಾಡಿ. ವಿಕ್ ಅಲ್ಲಿ ಎಂಟರ್ ಆದ್ರೆ ನಿಮ್ಗೆ ಸೇಫ್ಟಿ ಜಾಸ್ತಿ ಇರುತ್ತೆ, ಕಮ್ಮಿ ಸ್ಟಾಪ್ ಲಾಸ್ ಬರುತ್ತೆ. ಸೇಫ್ಟಿ ಅಂತಂದ್ರೆ ನಥಿಂಗ್ ಬಟ್ ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ ಅಂತ. ನೀವು ಈ ಬಾಡಿಲಿ ಎಂಟರ್ ಆದ್ರೆ ನೋಡಿ, ಈ ಹೈ ಗಂಟ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ನೋಡಿ, ಅದನ್ನ ಹೇಳೋದು. ಈ ವಿಕ್ಕಲ್ ಎಂಟರ್ ಆದ್ರೆ ನೋಡಿ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಇಲ್ಲಿ ಲಿಕ್ವಿಡಿಟಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಇದೊಂದು ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಮಾರ್ಕೆಟ್ ಏನ್ ಮಾಡ್ದ? ಡೌನ್ ಸೈಡ್ ಲಿಕ್ವಿಡಿಟಿ ತಗೊಂಡ. ಸೇಮ್ ಲಾಜಿಕಲ್ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಅದೇ. ಡೌನ್ ಸೈಡ್ ಲಿಕ್ವಿಡಿಟಿ ತಗೊಂಡ, ಕ್ಯಾಪ್ ಡೌನ್ ಆಗಿ ಸ್ವಲ್ಪ ಒಂದು ಫೇಕ್ ಮೂವ್ ಕೊಟ್ಟು, ಇಲ್ಲಿರೋ ಇದನ್ನ ಫೇಕ್ ಮೂವ್ ಅನ್ನಂಗಿಲ್ಲ, ಅದು ಸರಿಯಾದ ಡೈರೆಕ್ಷನ್ ಇಲ್ಲಿವರೆಗೆ ಬರ್ಬೇಕಾಗಿತ್ತು. ಅಥವಾ ಈ ತರ ಬ್ಯಾಲೆನ್ಸ್ ಉಳ್ಕೊಂಡಿರೋ, ಲಿಕ್ವಿಡಿಟಿ ಬ್ಯಾಲೆನ್ಸ್ ಉಳ್ಕೊಂಡಿರೋ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗೋದು ಅದೇ ಕಾರಣಕ್ಕೆ. ಜೊತೆಲಿ ಟೈಮ್. ಲಿಕ್ವಿಡಿಟಿ ತಗೊಂಡ ಏನ್ ಮಾಡ್ದ? ಎಕ್ಸ್ಟರ್ನಲ್ ಹೋದ. ಇದಿಷ್ಟೇ ತಾನೇ ನಮ್ ಟಾರ್ಗೆಟ್. ಇದ್ರ ಮೇಲ್ಗಡೆ ಏನಾಯ್ತೋ ಅದು ನಿಮ್ಗೆ ಅನವಶ್ಯಕ, ಬೇಕಾಗೇ ಇಲ್ಲ. ಸುಮ್ನೆ ಎಲ್ಲಾನು ಟ್ರೇಡ್ ಮಾಡ್ತೀನಿ ನಾನು, ಇದ್ರ ಮೇಲ್ ಹೋಗಿದ್ದನ್ನು ಟ್ರೇಡ್ ಮಾಡ್ತೀನಿ. ಅವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡ್ದಾಗ್ಲೇನೆ ಸ್ಟಾಪ್ ಲಾಸ್ ಹಿಟ್ ಆಗೋದು. ಸೊ ಈಗ ನನಗೆ ಮಾರ್ಕೆಟ್ ಇಲ್ಲೊಂದು ರೇಂಜ್ ಕ್ರಿಯೇಟ್ ಮಾಡ್ಕೊಡ್ತೀವಿ. ಈಗ ನಿಯರೆಸ್ಟ್ ಲಿಕ್ವಿಡಿಟಿ ಯಾವುದು ನನಗೆ? ಇದು. ಮಾರ್ಕೆಟ್ ಓವರ್ ಆಲ್ ಏನಾಗಿದೆ? ನೆಗೆಟಿವ್. ಯಾಕೆ ಅಂತಂದ್ರೆ ಇದು ನಮ್ಮ ಟಾರ್ಗೆಟ್ ಆಗಿತ್ತು. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ವೀಕ್ಲಿಯಲ್ಲಿ ಒಂದ್ಸಲ ವಿಡಿಯೋ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈ ಪಾಯಿಂಟ್ ಯಾವುದು ಅಂತ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನನ್ನ ಹೈಯರ್ ಟೈಮ್ ಫ್ರೇಮ್ ನ ಲಿಕ್ವಿಡಿಟಿ, ಹೊಸ ಲಿಕ್ವಿಡಿಟಿ ಕ್ರಿಯೇಟ್ ಮಾಡಿದೆ. ಇದನ್ನ ಮಾರ್ಕೆಟ್ ಟ್ಯಾಪ್ ಮಾಡಿದ್ರೆ ನನಗೆ ಮತ್ತೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಎಲ್ಲಿವರೆಗೆ ಬರಬೇಕು? ಎಕ್ಸ್ಟರ್ನಲ್, ಇಂಟರ್ನಲ್. ನನ್ನ ಫಸ್ಟ್ ಸ್ಟಡಿ ಇದೇ ಆಗಿರುತ್ತೆ. ಬಟ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು. ಫಸ್ಟ್ ಎಲ್ಲಿ ಕ್ಯಾಂಡಲ್ ಓಪನ್ ಆಗುತ್ತೆ, ಯಾವ ತರ ಓಪನ್ ಆಗುತ್ತೆ, ಯಾವ ರೆಸಿಸ್ಟೆನ್ಸ್ ನ ಟ್ಯಾಪ್ ಮಾಡ್ತಾ ಇದೆ, ಅದನ್ನ ನೋಡ್ಕೊಂಡೇನೆ ಟ್ರೇಡ್ ನ ಪ್ಲಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದೊಂದು ಗ್ಯಾಪ್ ಡೌನ್ ಆಗಿ ಮೊಮೆಂಟಮ್ ಅಲ್ಲಿ ಮಾರ್ಕೆಟ್ ರಿವರ್ಸ್ ಆಗಿದೆ. ಸೊ ನಮ್ ಯೋಚನೆಗೆ ವಿರುದ್ಧವಾಗಿದ್ದಾಗ ಮಾರ್ಕೆಟ್ ನ ಟ್ರೇಡ್ ಮಾಡದೇ ಇದ್ರೇನೆ ಒಳ್ಳೇದಲ್ವಾ? ಅಲ್ಲ, ನಿಮ್ಗೆ ಸಂಪೂರ್ಣವಾಗಿ ಕಾನ್ಸೆಪ್ಟ್ ಅರ್ಥ ಆದಾಗ ಟ್ರೇಡ್ ಮಾಡಿದ್ರೆ ಓಕೆ. ನಾವೇನ್ ಸ್ಟಡಿ ಮಾಡಿದ್ವಿ ಅದಕ್ಕೆ ವಿರುದ್ಧವಾಗಿ ಮಾರ್ಕೆಟ್ ಹೋಗ್ತಾ ಇದೆ. ಸೊ ನಾವು ಟ್ರೇಡ್ ಮಾಡಿದ್ರೆ ಆಯ್ತು. ಈಗ ನನಗೆ ಮಾರ್ಕೆಟ್ ಈ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇನ್ನೊಂದು ರೇಂಜ್ ನ ಕ್ರಿಯೇಟ್ ಮಾಡಿಕೊಡ್ತು. ಅದು ಇದು. ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ವಿಷಯನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನೋಡಿ ಎಷ್ಟು ವಿಷಯನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಅಂತ.
ಒಂದು ಕ್ಯಾಂಡಲ್ ಸ್ಟಿಕ್ಸ್ ನ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ, ಅದು ಆಗದೆ ಇರೋ ಕೆಲಸ. ಆಗದೆ ಇರೋ ಕೆಲಸ ಅಲ್ಲ, 50-50 ಪ್ರತಿ ಒಂದು ವರ್ಕ್ ಆಗೋದು 50-50. ಅದಕ್ಕೇನೆ ಅಷ್ಟು ಸ್ಟಾಪ್ ಲಾಸ್. ನೀವು ಏನೇ ಒಂದು ಬ್ರೇಕ್ಔಟ್ ಟ್ರೇಡ್ ತಗೋತಾರೆ, ಯಾರೋ ಒಬ್ಬ ಸಕ್ಸಸ್ ಆಗಿರ್ತಾನೆ, ಯಾರೋ ಫೇಲ್ಯೂರ್ ಆಗಿರ್ತಾನೆ. ಯಾಕೆ ಅಂದ್ರೆ 50-50 ವರ್ಕ್ ಆಗುತ್ತೆ, ಎಲ್ಲ 50-50 ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ ಟೈಮು ನೀವು ಸ್ಟಾಪ್ ಲಾಸ್ ಕಮ್ಮಿ ಮಾಡ್ಕೊಳಕ್ ಟ್ರೈ ಮಾಡಿ. ಬ್ರೇಕ್ಔಟ್ ಟ್ರೇಡ್ ಅಲ್ಲಿ ನೀವು ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ, ಹೆಡ್ ಅಂಡ್ ಶೋಲ್ಡರ್ ಅಲ್ಲಿ ನಿಮ್ ಸ್ಟಾಪ್ ಲಾಸ್ ನ ಡಿಫೈನ್ ಮಾಡ್ಕೊಂಡಿರಲ್ಲ, ಅದರಿಂದಾನೇ ಅಷ್ಟು ದೊಡ್ಡ ಲಾಸ್ ಆಗಕ್ಕೆ ಸಾಧ್ಯ. ನನ್ಗೇನಾಗ್ಬೇಕು ಮಾರ್ಕೆಟ್ ಈಗ ನೋಡಿ, ಮಾರ್ಕೆಟ್ ಡೌನ್ ಬರಬೇಕು ಅಂತ ಗೊತ್ತಾದ್ರೆ, ಅಂದ್ರೆ ಓವರ್ ಆಲ್ ನೆಗೆಟಿವ್ ಇದೆ ಮಾರ್ಕೆಟ್, ನನಗೀಗ ಇಲ್ಲಿದೆ ಮಾರ್ಕೆಟ್, ಇಲ್ಲಿದೆ. ನಂಗೆ ಎಕ್ಸ್ಟರ್ನಲ್ ಲಿಕ್ವಿಡಿಟಿ ತಗೊಂಡ್ರೆ, ಎಕ್ಸ್ಟರ್ನಲ್ ಲಿಕ್ವಿಡಿಟಿ ಯಾಕೆ ತಗೋಬೇಕು? ಇಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ, ಇಲ್ಲಿ ಸೆಲ್ ಮಾಡಿ ವಿಕ್ ನ ಕ್ರಿಯೇಟ್ ಮಾಡಿದಾರಲ್ಲ, ಅವ್ರದ್ದು ಲಿಕ್ವಿಡಿಟಿ ಇರುತ್ತೆ, ಅದನ್ನ ಹಂಟ್ ಮಾಡಿದ್ರೆ ಸ್ವಲ್ಪ ದೂರ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ಇದನ್ನ ನಾವು ಗ್ರಾಬ್ ಮಾಡಬೇಕು. ಅಥವಾ ಇಲ್ಲಿಂದ ಓವರ್ ಆಲ್ ನೆಗೆಟಿವ್ ಇದೆ ಮಾರ್ಕೆಟ್, ಅಲ್ಲಿಂದ ರಿವರ್ಸಲ್ ಟ್ರೇಡ್ ಮಾಡಬೇಕು. ಇವೆರಡೇ ಆಪ್ಷನ್ ನಿಮ್ಗೆ ಮಾರ್ಕೆಟ್ ಅಲ್ಲಿ. ನೋಡಿ, ಸೇಮ್ ಟು ಸೇಮ್ ಮಾರ್ಕೆಟ್ ಲಿಕ್ವಿಡಿಟಿ ತಗೊಂಡ, ಒಳಗಡೆ ಕ್ಲೋಸ್ ಆದ, ಮೇಲ್ಗಡೆ ಹೋದ, ಮತ್ತೆ ವಾಪಸ್ ಬಂದ. ರೇಂಜ್ ಯಾವ್ದು ಕ್ರಿಯೇಟ್ ಆಯ್ತು ಈಗ? ಇದು ಯಾಕೆ ಪ್ರೀವಿಯಸ್ ಡೇ ಹೈ ಮತ್ತೆ ಲೋ, ಕೆಲವರು ಕ್ಲೋಸಿಂಗು ಮತ್ತೆ ಓಪನ್ ಕೂಡ ರೆಸಿಸ್ಟೆನ್ಸ್ ಆಗಿ ಮಾರ್ಕ್ ಮಾಡ್ಕೋತಾರೆ. ಬಟ್ ನನಗದು ಯಾವಾಗ್ಲೋ ಒಂದೊಂದ್ಸಲ, ಅಂದ್ರೆ 10ಕ್ಕೆ ಒಂದ್ಸಲನ 2 ಸಲನ ವರ್ಕ್ ಮಾಡಿರೋದ್ರಿಂದ ನಾನು ಅದನ್ನ ಜಾಸ್ತಿ ಕನ್ಸಿಡರ್ ಮಾಡಲ್ಲ. ಬೇಕಾದ್ರೆ ಅದು ಬಿಟ್ಬಿಡ್ತೀನಿ, ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಬಿಟ್ಬಿಡ್ತೀನಿ. ಬಟ್ ನನಗೆ ಇವೆರಡು ಪಾಯಿಂಟ್ಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಇದಿಷ್ಟು ಸ್ಟಾಪ್ ಲಾಸ್ ಹಂಟಿಂಗ್ದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಇದಿಷ್ಟೇ ಹೇಳಿದ್ದೀನಿ. ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋದು ನೋಡಿ 30 ಮಿನಿಟ್ಸ್ ಅಲ್ಲಿ. ನೋಡಿ, ಇದನ್ನ ಒಂಚೂರು ಅರ್ಥ ಮಾಡ್ಕೊಬಿಡಿ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವೇ ರೀಡ್ ಮಾಡ್ತೀರಾ ಆಮೇಲೆ ಕ್ಯಾಂಡಲ್ ನ. ಇದು ಹೈ, ಇದು ಲೋ. ನೋಡಿ ಸರ್, ಇದು ಈ ಕ್ಯಾಂಡಲ್, ಇದಕ್ಕೊಂದು ಲೈನ್ ಹಾಕೋಣ. ಇದಕ್ಕೊಂದು ಲೈನ್ ಹಾಕೋಣ. ಈಗ 30 ಮಿನಿಟ್ಸ್ ಯಾವಾಗ್ಲೂ ಅಷ್ಟೇನೆ, ನೀವು ಯಾವ ಮಾರ್ಕೆಟ್ ನ ಎಷ್ಟು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಸ್ಟಡಿ ಮಾಡ್ತೀರಾ, ಅದರ 4 ಪಟ್ಟು ತಳಗಡೆ ಹೋಗಿ ಟ್ರೇಡ್ ಮಾಡಕ್ಕೆ ಅಥವಾ ಸ್ಟಾಪ್ ಲಾಸ್ ಕೊಡಕ್ಕೆ ಟ್ರೈ ಮಾಡಬೇಕು. ಈಗ ನೋಡಿ, ನೀವು 30 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟಡಿ ಮಾಡ್ತೀರಾ ಅಂತಂದ್ರೆ, ನೀವು 30 ಮಿನಿಟ್ಸ್ ಅಲ್ಲಿ ಸ್ಟಾಪ್ ಲಾಸ್ ಕೊಟ್ರೆ ಎಷ್ಟಾಗುತ್ತೆ? ನಿಮ್ ರೇಂಜು ಇಲ್ಲಿಂದ ಬ್ರೇಕ್ಔಟ್ ಟ್ರೇಡರ್ ಅಲ್ವಾ, ಈ ರೇಂಜ್ ನ ಬ್ರೇಕ್ ಮಾಡಿದಾಗ 90 ಪಾಯಿಂಟ್ ಸಿಕ್ಕಾಬಟ್ಟೆ ದೊಡ್ಡ ಲಾಸು. ನೋಡಿ, ಇದೊಂದು ರೇಂಜ್ ಕ್ರಿಯೇಟ್ ಮಾಡ್ಕೊಂಡಿತ್ತು, ಇಲ್ಲಿಂದ ಇಲ್ಲೊಂದು ಸಖತ್ ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಮಾರ್ಕೆಟ್ ಅದನ್ನ ಟ್ಯಾಪ್ ಮಾಡಿ ಒಳಗಡೆ ಬಂದು ಕ್ಲೋಸ್ ಆಯ್ತು ಅಂತಂದ್ರೆ, ಪ್ರೈಸ್ ಆಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ರಿವರ್ಸಲ್ ಟ್ರೇಡ್ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲೊಂದು ಬ್ರೇಕ್ಔಟ್ ಸಿಕ್ತು ಅಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತೀವಿ, ಬ್ರೇಕ್ಔಟ್ ನ ಟ್ರೇಡ್ ಮಾಡಕ್ ಟ್ರೈ ಮಾಡ್ತೀವಿ. ಬ್ರೇಕ್ಔಟ್ ಟ್ರೇಡ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಇಲ್ಲಿ ಯಾವುದೋ ಒಂದು ಸಪೋರ್ಟ್ ಇರುತ್ತಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್, ಅಬ್ಸರ್ವೇಷನ್ ಹೊರಟೋಗುತ್ತೆ. ಇದನ್ನ ಟ್ಯಾಪ್ ಮಾಡಿ ಮಾರ್ಕೆಟ್ ರಿವರ್ಸಲ್ ಬಂದ್ಬಿಡುತ್ತೆ. ಜೊತೆಗೆ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಇರುತ್ತೆ. ಅದಕ್ಕೇನೆ ಬ್ರೇಕ್ಔಟ್ ಟ್ರೇಡ್ಗಳು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳುದು. ಅದೇ ಇಲ್ಲೆಲ್ಲಾರು ಟ್ರೇಡ್ ಮಾಡಿದ್ರೆ, ನೀವು ಈ ಜಾಗದಲ್ಲಿ ಎಲ್ಲಾರು ಟ್ರೇಡ್ ಮಾಡಿದ್ರೆ ಅಟ್ಲೀಸ್ಟ್ ಈ ರ್ಯಾಲಿನಾರು ಕ್ಯಾಪ್ಚರ್ ಮಾಡ್ಬೋದು. ಅದು ನನ್ನ ವಾದ. ಈಗ ಇಲ್ಲಿಂದ ಇಲ್ಲಿವರೆಗೆ ಈ ಕ್ಯಾಂಡಲ್ ಒಂದು ರೇಂಜ್ ಕ್ರಿಯೇಟ್ ಮಾಡಿದೆ, ಅದಾದ್ಮೇಲೆ ಬಂದಿರೋ ಈ ಕ್ಯಾಂಡಲ್ ನ ಸ್ಟಡಿ ಮಾಡಿ.
ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳಿದೆ, ಸೇಮ್ ಅದೇ ಕಾನ್ಸೆಪ್ಟ್. ಇದು ಈ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೆ ಒಂದು ರೇಂಜ್ ಮಾಡಿದೆ, ಸರಿನಾ. ಮಾರ್ಕೆಟ್ ನೆಗೆಟಿವ್ ಬಂದ್ಬಿಟ್ಟು ಇಲ್ಲಿರೋ ಲಿಕ್ವಿಡಿಟಿನ ಗ್ರಾಬ್ ಮಾಡಿ ಒಳಗಡೆ ಕ್ಲೋಸ್ ಆಯ್ತು. ಎಲ್ಲಿಗೆ ಹೋಗ್ಬೇಕೀಗ? ಇದರ 0.618 ಇಲ್ಲಿವರೆಗೆ ಬರ್ಬೇಕಿತ್ತು. ಮಾರ್ಕೆಟ್ ಏನ್ ಮಾಡ್ತು? ಹೈ ಬ್ರೇಕ್ ಮಾಡ್ತು, ಹೈ ಬ್ರೇಕ್ ಮಾಡಿ ಮತ್ತೆ ಇಲ್ಲಿಯ ಲಿಕ್ವಿಡಿಟಿ ತಗೊಂಡು ಮಾರ್ಕೆಟ್ ವಾಪಸ್ಸು ಒಳಗಡೆ ಬಂತು. ಒಳಗಡೆ ಬಂದಿದ್ದು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಈ ರೇಂಜ್ ನ ಹೊಸ ರೇಂಜ್ ಕ್ರಿಯೇಟ್ ಮಾಡ್ತಲ್ಲ, ಹೊಸ ಏನ್ ರೇಂಜ್ ಕ್ರಿಯೇಟ್ ಮಾಡ್ತಲ್ಲ, ಇಲ್ಲಿಗೆ ಬರ್ಬೇಕಾಗಿತ್ತು ತಾನೆ. ಇಲ್ಲಿ ಲಿಕ್ವಿಡಿಟಿ ತಗೊಂಡಿದ್ರೆ ನನಗೆ ಇದರ ಲಿಕ್ವಿಡಿಟಿನ ಮಾರ್ಕೆಟ್ ಇಲ್ಲಿ ಬಂದಿದ್ದು ಇಲ್ಲಿ ಹಿಂಗೆ ಹೋಗಿದೆಯಲ್ಲ, ಇದರ ಲಿಕ್ವಿಡಿಟಿನ ತಗೊಂಡಿದ್ರೆ ಈ ತರ ತಗೊಂಡಿದ್ರೆ ನನಗೆ ಒಂದು ರೀಟೆಸ್ಟ್ ವೇಟ್ ಮಾಡಿ ಈ ರ್ಯಾಲಿನ ಹಿಡಿಲಿಕ್ಕೆ ಟ್ರೈ ಮಾಡ್ಬೋದಿತ್ತು ಆಸ್ ಎ ICT ಟ್ರೇಡರ್. ಇದಾಗ್ಲಿಲ್ಲ. ಸೊ ಇಲ್ಲೇನಾಯ್ತು, ಮಾರ್ಕೆಟ್ ತಳಗ್ ಬರ್ಬೇಕು ಅಂತ ಗೊತ್ತಾಯ್ತು, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗೇ ಆಗುತ್ತೆ. ಇದು ಏನಂತಂದ್ರೆ ಕ್ಯಾಂಡಲ್ ನ ರೀಡ್ ಮಾಡಿದ್ರೆ ಕಾಮನ್ ಸೆನ್ಸ್ ಅಲ್ಲಿ ವರ್ಕೌಟ್ ಆಗ್ಬಿಡುತ್ತೆ ಇದು. ಸೊ ಇದಿಷ್ಟು ನಿಮಗೆ ಕ್ಯಾಂಡಲ್ ನ ರೇಂಜ್ ಕಂಡುಹಿಡ್ಕೊಂಡು ಕ್ಯಾಂಡಲ್ ಯಾವ ತರ ಮೂವ್ ಆಗಿದೆ ಅದನ್ನ ಐಡೆಂಟಿಫೈ ಮಾಡಿ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೆ ಬರಬೇಕು ಅನ್ನೋದನ್ನ ಡಿಫೈನ್ ಮಾಡ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇದು ಕ್ಯಾಂಡಲ್ ನ ಥಿಯರಿ. ಇದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ನಿಮ್ ಸ್ಟಾಪ್ ಲಾಸ್ಗಳು ಮ್ಯಾಕ್ಸಿಮಮ್ ಕಮ್ಮಿ ಆಗುತ್ತೆ. ತುಂಬಾ ಟ್ರಿಕ್ಕಿ ಆಗಿರುತ್ತೆ. ನಾನು ಆದಷ್ಟು ಇದನ್ನ ಸಿಂಪಲ್ ವೇಲಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ದೀನಿ. ಮತ್ತೆ ಹೈಯರ್ ಟೈಮ್ ಫ್ರೇಮ್ ಮತ್ತೆ ಲೋಯರ್ ಟೈಮ್ ಫ್ರೇಮ್ ನ ಯಾವ ತರ ಕಂಬೈನ್ ಮಾಡ್ಕೊಂಡು ನೋಡ್ಬೇಕು ಅಂತ ಹೇಳಿದೀನಿ. ನಿಮಗೆ ಎಲ್ಲಾ ಪ್ರತಿದಿನ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಬರ್ತಾ ಇರತ್ತೆ ನೋಡಿ. ನಿಮಗೆ ಕಮ್ಮಿ ಟೈಮ್ ಫ್ರೇಮ್ ಅಲ್ಲೂ ಸೇಮ್ ಪ್ಯಾಟರ್ನ್. ನಾನು ಮೊದಲನೇ ಮಾತು ಹೇಳಿದಾಗ ಕಮ್ಮಿ ಟೈಮ್ ಫ್ರೇಮ್ ಸೇಮ್ ಪ್ಯಾಟರ್ನ್, ಇದು ಸೇಮ್ ಪ್ಯಾಟರ್ನ್ ಅಂದಾಗ ನಿಮ್ಗೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಇಲ್ಲಪ್ಪ ಇದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡ್ಲ್, ಇದ್ ನೋಡಿದ್ರೆ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡ್ಲ್, ಇಲ್ಲಿ ನೋಡಿದ್ರೆ ಡೋಜಿ ಇದೆ, ಇದು ಹೆಂಗ್ ಸೇಮ್ ಪ್ಯಾಟರ್ನ್ ಅಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅದು ಹಂಗ್ ವರ್ಕ್ ಆಗಲ್ಲ. ಅದ ಕ್ಯಾಂಡಲ್ದು ಸೈಕಾಲಜಿನ ನಾವು ಸ್ಟಡಿ ಮಾಡಬೇಕು. ಕ್ಯಾಂಡಲ್ ಸೈಕಾಲಜಿ ಅಂತಂದ್ರೆ ಯಾರೋ ಬಂದು ಏನೇನು ಹೇಳ್ತಾರೆ ಅಂತಲ್ಲ. ಈ ತರ ವಿಡಿಯೋಗಳು ನಿಮ್ಗೆ ಪ್ರತಿ ವಾರನೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋಂತ ಒಂದು ಕ್ಯಾಂಡಲ್ ಬಗ್ಗೆ ಯಾವ ತರ ಸ್ಟಡಿ ಮಾಡಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಅಕಸ್ಮಾತ್ ಯಾವ್ದಾರು ದಿನ ಸ್ಟಾಪ್ ಲಾಸ್ ಇಟ್ಟಾಗಿ ಅಥವಾ ತುಂಬಾ ಕನ್ಫ್ಯೂಷನ್ ಇದೆ, ಟ್ರೇಡ್ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ ಅನ್ನೋಂತ ಯಾವ್ದಾರು ದಿನ ಇದ್ರೆ ಅದನ್ನ ಕಾಮೆಂಟ್ ಮಾಡಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸ್ಟಾಪ್ ಲಾಸ್ ಹಂಟಿಂಗ್ ಯಾವ ತರ ಆಗುತ್ತೆ ಅಂತನೋ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರು ಇದು ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ. ಈ ರಿಪೀಟ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನ್ ಲಾಭ ಅಂತಂದ್ರೆ ನಾಳೆ ಸೇಮ್ ಪ್ಯಾಟರ್ನ್ ಇದೇ ತರ ರೆಡಿ ಆಗ್ತಾ ಇರುತ್ತೆ. ಅವಾಗ ನೀವು ಈಸಿಯಾಗಿ ನೆನೆ ಇದೇ ತರ ಆಗಿತ್ತು, ಈ ವಿಡಿಯೋ ನಾನು ಎಲ್ಲೋ ನೋಡಿದೀನಿ, ಸೊ ಈ ತರ ಆದ್ರೆ ಈ ತರ ಆಗ್ಬೋದು ಅನ್ನೋದೊಂದು ಒಂದ್ ಸಣ್ಣ ಐಡಿಯಾ ಬರುತ್ತೆ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಳ್ಳೋತಿದ್ದು ವಿಷಯ. ಜೊತೆಗೆ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಗಿದು ಕರಗತ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನನಗೆ ಸಪೋರ್ಟ್ ಮಾಡ್ತಿರೋರ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.